ಮೊದಲ ಚೆಂಡು ಲೋ ಫುಲ್ ಟಸ್ ಆಗಿ ಬೀಳ್ತಾ ಇದೆ. ಡೀಪ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದು ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಆ ಮುಖಾಂತರವಾಗಿ ಖಾತೆ ಆರವನ್ನು ಕಂಡುಕೊಳ್ತಾ ಇದೆ. ರೆಹಮಾನ್ ಒಂದು ಓಟವನ್ನು ದಾಖಲಿಸಿದ್ರು. ಎಂಸಿಸಿ ಗೌರಬಿದನೂರು ತಂಡವನ್ನು ಎದುರಿಸ್ತಾ ಇರುವಂತಹ ಬಲಿಷ್ಠ ನವ ಭಾರತದ ತಂಡ ಇಲ್ಲಿ ಸೆಣಸಾಟವನ್ನು ಕಾಣ್ತಾ ಇದೆ. ಅದ್ಯಾರು ಪದಕವನ್ನು ಜಯಿಸ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಎರಡನೇ ಚೆಂಡು ಔಟ್ ಆಡ್ತಾ ಇದೆ. ಆ ಮುಖಾಂತರವಾಗಿ ಮೊದಲ ವಿಕೆಟ್ ಪತನ. ಅತಿ ವಿಕೆಟ್ ಸಾಜತ್ವವನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಮೊದಲ ವಿಕೆಟ್ ಸಾಜತ್ವವನ್ನು ಕಂಡುಕೊಳ್ತಾ ಇದೆ. 1-1. ಮೊದಲ ಓವರ್ ಸ್ಟಾರ್ಟ್ ಮಾಡಿದರೆ ಬಹಳಷ್ಟು ಒಂದು ಸುಂದರತೆ ಚೆಂಡನ್ನು ದಾಖಲಿಸ್ತಾ ಇರ್ತಕ್ಕಂಥ ಬೌಲರ್ ಪ್ರವೀಣ ಮೊದಲ ವಿಕೆಟ್ಸ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಮತ್ತೋರು ಆಟಗಾರ ಸೀನಾ ಸೇರ್ಪಾಡ. ಈ ತಂಡದ ಪ್ರವೀಣ್ ಎಸೆದ ಮೂರನೇ ಚೆಂಡು ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಸುಂದರತೆ ಚೇತ್ರಕ್ಷಣ ಮಾಡಿದ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ಸೀನಾ ಖಾತೆ ಆರಂಭನ ಕಾಣ್ತಾ ಇದೆ. ಪ್ರವೀಣ್ ತೆಲಿಬಿಟ್ಟ ಬಾರಿಯ ಚೆಂಡು ರಿವರ್ಸ್ ಶಾಟ್ ಮುಖಾಂತರವಾಗಿ ಹೈ ಲೆಫ್ಟ್ ಹ್ಯಾಂಡ್ ಶಾಟ್ ಮುಖ್ಯನ ಚೆಂಡು ಸೀಮಾ ರೆಡ್ಡಿ ಅವ್ರ ಬಾಟವನ್ನು ಕಂಡುಕೊಳ್ತಾ ಇದೆ. ಡೀಪ್ ಟಾಸ್ ಪಾಯಿಂಟ್ ಮೇಲ್ಭಾಗದಲ್ಲಿ ಸಿಕ್ಸರ್. ಅಲ್ಲಿ ಭರ್ಜರಿ ಆಗಿರುವಂತಹ ಒಂದು ರಿವರ್ಸ್ ಶಾಟಿನ ಮುಖಾಂತರವಾಗಿ ರೆಹಮಾನ್ ಒಂದು ಭರ್ಜರಿಯ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾನೆ. ಈತ ನಡುವೆ ಮತ್ತೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಅಲ್ಲಿ ಓಟ್ನಲ್ಲಿ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಮತ್ತೆ ಪ್ರವೀಣ್ ಅಂತಿಮ ಚೆಂಡಿಗಾಗಿ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಖಾಂತರವಾಗಿ ಓವರ್ ಮುಟ್ಟವನ್ನ ಕಾಣ್ತಾ ಇದೆ. ಮೊದಲ ಓವರ್ಗಳ ಮುಟ್ಟವನ್ನ ಕಾಣ್ತಾ ಇದೆ. ತಳಮತ 8 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಮೊದಲ ವಿಕೆಟ್ಸ್ ಅನ್ನು ಕಳೆದುಕೊಂಡಿದೆ. ಅಲ್ಲಿ 2ನೇ ಓವರ್ನ ಬೌಲರ್ ಆಗಿ ದಿನಾಟರನ್ನ ಪರಿಚಯಿಸುವಂತ ಪ್ರಯತ್ನವನ್ನ ಕಂಡುಕೊಳ್ತಾ ಇದೆ. ಸೈಡ್ ಅರಿಬಾಟದಲ್ಲಿ ಸೀನಾ, ನಾರ್ತ್ ಸೈಡ್ ಅರಿಬಾಟದಲ್ಲಿ ರೆಹಮಾನ್. ಪದಡ ಮುಂದುವರಿಸಬೇಕು. ಲೋವರ್ ಫುಲ್ ಟಾಸ್ ಆಗಿತ್ತು. ಜಾಣ್ಮೆ ಆಟವನ್ನು ಆಡಿದ್ರು. ಅತ್ಯುತ್ತಮ ಆಲೋಚನೆಯನ್ನು ಕಂಡುಕೊಳ್ತಾ ಇದ್ದಾರೆ. ರೆಹಮಾನ್ಗೆ ಸ್ಟ್ರೈಕ್ ಕೊಡುವಂತ ಪ್ರಯತ್ನಗಳು ಬಹುತೇಕವಾಗಿ ಇಲ್ಲಿ ತಂಡಕ್ಕೆ ಒಂದಷ್ಟು ಲಾಭದಾಯಕವಾಗಿರುವಂತಹ ಅಂಶವನ್ನು ಕಾಣಬಹುದಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಓಟಗಳಿಗೆ ಅವಕಾಶವನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಸುಂದರತೆ ಚೆಂಡು ಲೋವರ್ ಫುಲ್ ಟಾಸ್ ಆಗಿತ್ತು. ಒಂದೋಟ ಮಾತ್ರ ಸೇರ್ಪಡೆಯು ಕೂಡ
ದಾಂಡಿಗನನ್ನು ಆಡ್ತಿಕೊಂಡು ಬಹಳಷ್ಟು ಒಂದು ಸುಂದರತೆ ಚೆಂಡನ್ನು ದಾಟಳಿಸ್ತಾ ಇರುವಂತಹ ಬೌಲರ್ ದಾಂಡಿಗನ ಮೇಲೆ ಒತ್ತಡವನ್ನು ಇರುವಂತಹ ಪ್ರಯತ್ನವನ್ನ ಇಲ್ಲಿ ಕಂಡುಕೊಳ್ತಾ ಇದ್ದಾರೆ. ಎಂಸಿಸಿ ಡೌರಬಿದ್ರಿನ ತಂಡ ಹತ್ತೋಟವನ್ನು ದಾಟಳಿಸ್ತಾ ಇದೆ. ಪೂರ್ಣಾಂತರವಾಗಿತ್ತು. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸೀನಾ ಬಹಳಷ್ಟು ಒಂದು ಸುಂದರದ ಹೊಡೆತವನ್ನು ದಾಟಳಿಸ್ತಾ ಇದ್ದಾನೆ. ಸಿಕ್ಸರ್ ಆ ರೋಟಿಗಳ ಸೇರ್ಪಡೆ ಭರ್ಜರಿ ಆಗಿರುವಂತಹ ಹೊಡೆತವನ್ನ ಇಲ್ಲಿ ಸೀನಾ ದಾಟಳಿಸ್ತಾ ಇದ್ದಾನೆ. ಮೊದಲ ಸಿಕ್ಸರ್ ಅನ್ನ ದಾಟಳಿಸಿದ್ರು. ಅಲ್ಲಿ ಮೂರರ ಚೆಂಡಿನಲ್ಲಿ ಒಂದು ಭರ್ಜರಿ ಆಗಿರುವಂತಹ ಸಿಕ್ಸರ್ ಅನ್ನ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸೀನಾ ದಾಟಳಿಸ್ತಾ ಇದ್ದಾರೆ. ಆಡಿದ್ದಲ್ಲಿ ನಾಲ್ಕನೇ ಚೆಂಡು ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಿಕ್ಸರ್ ಬಳಿಕ ಡಾಟ್ ಬಾಲಿನ ಸೇರ್ಪಡೆನ ಕಾಣ್ತಾ ಇದೆ. ಈ ರೀತಿಯಾಗಿರುವಂತಹ ಚೆಂಡುಗಳನ್ನ ದಾಟಳಿಸಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿ ಬಹಳಷ್ಟು ಒಂದು ಸುಂದರತೆ ಚೆಂಡನ್ನ ದಾಟಳಿಸ್ತಾ ಇದ್ದಾರೆ ಕೂಡ. ಮತ್ತೆ ಅಂತ ಕಾಯಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಬಹಳಷ್ಟು ಒಂದು ಸುಂದರತೆ ಚೆಂಡನ್ನು ದಾಟಳಿಸ್ತಾ ಇದ್ದಾನೆ. ಸಿಕ್ಸರಿನ ಬಳಿಕವಾಗಿ ಮಹತ್ವದ ಚೆಂಡನ್ನು ಎಸೆಯುವಂತ ಪ್ರಯತ್ನವನ್ನ ಕಾಣ್ತಾ ಇರ್ತಕ್ಕಂಥ ಆಟಗಾರ ಇದಾಗಿರೋ ಒಂದು ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರ ಬಳಿಕ ಜವಾಬ್ದಾರಿಯುತವಾಗಿರುವಂತಹ ಚೆಂಡನ್ನ ದಾಟಲಾತಿಯನ್ನ ಕಂಡುಕೊಳ್ತಾ ಇದೆ. ಅಂತಿಮ ಚೆಂಡು ಸೀನಾ ಹೊಡೆತ ಕೈ ಕೊಡ್ತಾ ಇದೆ. ಸುಲಭದ ಕ್ಯಾಚ್ ಅನ್ನ ಎಸ್ಟೇಟ್ ಮೇಲ್ಭಾಗದಲ್ಲಿ ಪಡ್ಕೊಂಡ್ರು. ಅಲ್ಲಿ ವಿಕೆಟ್ ಸಹಜತ್ವನ ಕಂಡುಕೊಳ್ತಾ ಇದೆ. ಎರಡನ ವಿಕೆಟ್ ಪತನ. ಸೀನಾ ವಾಪಸ್ ಆತಿ. ಅಲ್ಲಿ ಹೊಸ ಆಟಗಾರ ರಿಯಾನ್ ಅಂಕಣವನ್ನ ಸೇರ್ತಾ ಇದ್ದಾರೆ. ಈಗಾಗಲೇ ಬಹಳಷ್ಟು ಒಂದು ಅತ್ಯುತ್ತಮ ರೀತಿಯಾಗಿರುವಂತಹ ಹೊಡೆತವನ್ನ ದಾಖಲಿಸಿರುವಂತಹ ಆಟಗಾರ ರಹಮಾನ್ ಇನ್ನು ಸ್ಟ್ರೈಕ್ ಅಲ್ಲಿದ್ದಾನ. ಬಹುತೇಕವಾಗಿ ರಾಮನನ್ನ ಹೊಡೆದಿರಲು ದಾಖಲಾತಿಯನ್ನ ಕಂಡ್ರೆ ಟೂರ್ನಮೆಂಟ್ ಗೌರವಾನ್ವಿತ ಮೊತ್ತವನ್ನ ದಾಖಲಿಸುವಂತ ಬಹುತೇಕವಾಗಿ ಒಂದಷ್ಟು ಕಾಣಬಹುದಾಗಿದೆ. ನಿಟ್ಟಿನಲ್ಲಿ ಮೂರನವರ ಮೊದಲ ಚೆಂಡಿಗಾಗಿ ಯಾವ ಬೌಲರ್ ಪರಿಚಯಿಸ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ನವ ಭಾರತ ಪರವಾಗಿ ಹರಿ ಬೌಲರ್. ಹರಿ ಎಸೆದಿ ಬಾರಿಯ ಚೆಂಡು ತೀರಾ ಕೆಳಮಟ್ಟದಲ್ಲಿ ಆದೋಡ್ತಾ ಇದೆ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ ಕಂಡುಕೊಳ್ತಾ ಇದೆ. ಜವಾಬ್ದಾರಿಯುತ ಆಗಿರುವಂತಹ ಚೆಂಡುಗಳನ್ನು ದಾಖಲಿಸುವಂತ ಪ್ರಯತ್ನವನ್ನ ಇಲ್ಲಿ ಮತ್ತೆ ಹರಿ ಮಾಡ್ತಾ ಇದ್ದಾನೆ. ಪಂದ್ಯ ಮುಂದುವರಿಸಬೇಕು. ಹರಿ ತೆರೆಬಿಟ್ಟ ಎರಡನೇ ಚೆಂಡು ತಾಡ್ಮನ್ ಮೇಲ್ಭಾಗದಲ್ಲಿ ರಿವರ್ಸ್ ಶಾಟ್ ಅನ್ನ ರೆಹಮಾನ್ ಮಾಡ್ತಾ ಇದ್ದಾರೆ. ಅಷ್ಟೇ ಉತ್ತಮ ರೀತಿಯಾಗಿರುವಂತಹ ಕ್ಷೇತ್ರರಕ್ಷಣೆ ಮಾಡಿದ್ರು. ಒಂದೋಟ ಮಾತ್ರ ಸೇರ್ಪಡೆಯು ಕೂಡ. ಮತ್ತೆ ಮೂರನೇ ಚೆಂಡಿಯಾಗಿ ಸರ್ ಪಂದ್ಯಾಟ ಮುಂದುವರಿಸಬೇಕು. ಪ್ರತಿ ಚೆಂಡಿನಲ್ಲಿ ಚರ್ಚೆಗೆ ಅವಕಾಶವಿಲ್ಲ. ಈ ದಿನ ಬಹಳಷ್ಟು ಪಂದ್ಯಾಟಗಳು ನಡೀಬೇಕಿದೆ. ಆ ನಿಟ್ಟಿನಲ್ಲಿ ಸಹಕರಿಸಿ ಅನ್ನೋದ ಕೇಳ್ತಾ ಇದ್ದಾವ.
ಸುಂದರತೆ ಚೆಂಡು ಪೂರ್ಣಾಂತರವಾಗಿತ್ತು. ಹೋಟೆಲ್ಗಳಿಗೆ ಅವಕಾಶವನ್ನು ಮಾಡಿ ನೋಡ್ತಾ ಇಲ್ಲ, ಅಲ್ಲಿ ಮಾತ್ರ ಡಾಟ್ ಬಾಲಿನ ಸೇರ್ಪಡೆಯು ಕೂಡ ನೇತಾಜಿ ಕ್ರಿಕೆಟರ್ ಸ್ಟಾಪ್ ಇವರ ಆಶ್ರಯದಲ್ಲಿ ನಡೀತಾ ಇರುವ ಒಂದು ವ್ಯವಸ್ಥಿತವಾಗಿರುವಂತಹ ಹನ್ನೆರಡು ರಾತ್ರಿಯ ಒಂದು ಪಂದ್ಯಾಟಕ್ಕಾಗಿ ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲರಿಗೂ ಕೂಡ ಟೂರ್ನಮೆಂಟಿನ ಪರವಾಗಿ ಆತ್ಮೀಯ ಆದರಣೀಯವಾಗಿರುವಂತಹ ಅಭಿನಂದನೆ ತಿಳಿಸ್ತಾ ಇದ್ದಾವೆ. ಸುಂದರತೆ ಚೆಂಡು ಲಾಂಗ್ ಆಫ್ ನಡುವಳವಾಗಿ ಸುಲಭದ ಕ್ಯಾಚ್ ಕೈ ಸೇರ್ತಾ ಇದ್ದಾರೆ. ಮತ್ತವರು ಆಸಾಟಿಗಾರ ದಾವೂದನ ಸೇರ್ಪಡೆಯು ಕೂಡ ಬಹಳಷ್ಟು ಒಂದು ಸುಂದರವಾಗಿರುವಂತಹ ಜಮಾವಣೆನ ಕಂಡಿರುವಂತಹ ಒಂದು ಮೈದಾನದಲ್ಲಿ ಮೊಟ್ಟ ಮೊದಲ ಬಾರಿ ಹಗಲು ರಾತ್ರಿಯ ಪ್ರತಿಷ್ಠೆಯ ಪಂದ್ಯಾಟ ನಡೀತಾ ಇದೆ. ನೇತಾಜಿ ಕ್ರೀಡಾರ್ಸ್ ಇವರ ಆಶ್ರಯದಲ್ಲಿ ನಡೀತಾ ಇದೆ ಕೂಡ ಗೌನಿಪಲ್ಲಿ ಹೃದಯ ಮಾರ್ಗ ನಡೀತಾ ಇದೆ. ಬಹಳಷ್ಟು ಒಂದು ದೊಡ್ಡ ಮಟ್ಟದ ವೈಭವ ಆಗಿರುವಂತಹ ಪಂದ್ಯಾಟವನ್ನು ಜಯಿಸುವಂತ ತಂಡಕ್ಕೆ 1,11,000 ರೂಪಾಯಿಗಳ ಜೊತೆಯಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತಹ ತಂಡಕ್ಕೆ 77,000 ರೂಪಾಯಿಗಳ ಶಾಸ್ತ್ರ ಜೊತೆಯಾಗಿ ಆಕರ್ಷಣವಾಗಿರುವಂತಹ ಪಾರಿತೋಷವನ್ನು ಕೂಡ ಮಾಡ್ತಾ ಇದೆ. ಇದರ ನಡುವೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಓವರ್ನಲ್ಲಿ ಅತ್ಯುತ್ತಮ ರೀತಿಯಾಗಿರುವಂತಹ ಆಟವನ್ನ ತೋರ್ಪಡಿಸಿರುವಂತಹ ರಹಮಾನ್ ಬಹುತೇಕ ಉಳಿದ ಹಂತದಲ್ಲಿ ಬಹಳಷ್ಟು ಒಂದು ಎಡವಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಅದನ್ನು ಸರಿದೂಗಿಸಿಕೊಂಡು ದಿನದ ಮುಂದಿನ ಹಂತದಲ್ಲಿ ಜವಾಬ್ದಾರಿಯುತ ಆಗಿರುವಂತಹ ಇನ್ನಿಂಗ್ಸ್ ಅನ್ನು ಕಟ್ಟಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿದೆ. ತಡ ಮೊತ್ತ 18-3 ಓವರ್ಗಳ ಮುಕ್ತಾಯಕ್ಕೆ ಅಲ್ಲಿ 4 ಓವರ್ ಶ್ರಮದಲ್ಲಿ ದೀಪು ಬೌಲರ್ ಯಾವ ರೀತಿಯ ಚೆಂಡನ್ನು ದಾಖಲಿಸರ ದೀಪು ಎಂಬುದ ನೋಡಬೇಕಾಗಿದೆ. 18 ಓಟವನ್ನು ದಾಖಲಿಸಿರುವಂತಹ MCC ಗೌರಿಬಿದನೂರಿನ ತಂಡ ನವಭಾರತ ಇಲ್ಲಿ ಒಂದಷ್ಟು ಮುಂಚೂಣಿಯನ್ನ ಕಾಣ್ತಾ ಇದೆ. ಮತ್ತೆ ಎತ್ತಕ್ಕಾಗಿ ಪೂರ್ಣಾಂತರವಾಗಿತ್ತು. ಔಟ್ಸೈಡ್ ದಿ ಆಫ್ ಸ್ಟಂಪ್ ನಿರ್ಣಾಯಕರು ವೈಡ್ ಬಾಲ್ ಎಂದು ತಿಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಉಚಿತ ಓಟುಗಳ ಸೇರ್ಪಡೆಯು ಕೂಡ ಮತ್ತೆ ಮೊದಲ ಚೆಂಡಿಗಾಗಿ ಮಾರಿ ಬಹಳಷ್ಟು ಒಂದು ಸುಂದರತೆ ಚೆಂಡು ಎಕ್ಸ್ಟ್ರಾ ಓವರ್ಸ್ ಮೇಲ್ಭಾಗದಲ್ಲಿ ಭರ್ಜರಿ ಆಗಿರುವಂತಹ ಹೊಡೆತವನ್ನ ದಾಖಲಿಸ್ತಾ ಇದ್ದಾರೆ. ಚೆಂಡು ಸೀಮಾರೇಖೆ ಹೊರಬಾಟವನ್ನ ಕಂಡುಕೊಳ್ತಾ ಇದೆ. ಬೌಂಡ್ರಿ ಬಹಳಷ್ಟು ಒಂದು ಸುಂದರದ ಹೊಡೆತವನ್ನ ದಾಖಲಿಸಿದ್ರು. ಇತ್ತೀಚಿನ ವಿದ್ಯಮಾನದಲ್ಲಿ ಈ ರೀತಿಯಾಗಿರುವಂತಹ ಹೊಡೆತಗಳು ಬಹುತೇಕವಾಗಿ ಕಣ್ಮರೆ ಆಗ್ತಾ ಇದೆ. ಪ್ರತಿಯೋರ್ವ ಆಟಗಾರ ಕೂಡ ರಿವರ್ಸ್ ಶಾಟ್ ಅನ್ನು ದಾಖಲಿಸುವಂತಹ ಪ್ರಯತ್ನವನ್ನ ಬಹುತೇಕ ಮಾಡ್ತಾ ಇದ್ದಾರೆ. ಇಲ್ಲಿ ಅತ್ಯುತ್ತಮ ರೀತಿಯಾಗಿರುವ ಹೊಡೆತವನ್ನ ದಾಖಲಿಸಿದ್ರು. ಸುಂದರತೆ ಚೆಂಡು ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಕ್ಷಣ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಆ ನಿಟ್ಟಿನಲ್ಲಿ ವಿಕೆಟ್ಸ್ ಪತನ. ಅಲ್ಲಿ ವೇಣು ಹೊಸ ಆಟಗಾರ
ಆಟದ ಮಧ್ಯಭಾಗದಲ್ಲಿ ಪೂರ್ಣಾಂತರವಾಗಿತ್ತು. ಕ್ಲೀನ್ ಬಾಲ್ ಬಿಟ್ಟು ಅಂತರವಾಗಿ ವೇಣು ಬಂದಷ್ಟೇ ಸಮಯ ವಾಪಸ್ ಆತಿಯನ್ನ ಕಾಣ್ತಾ ಇದ್ದಾರ. ಬಹಳಷ್ಟು ಒಂದು ಸುಂದರತೆ ಚೆಂಡನ್ನ ದಾಟಳಿಸಿದ್ರು. ಆ ನಿಟ್ಟಿನಲ್ಲಿ ಕ್ಲೀನ್ ಬಾಲ್ ಮುಖ್ಯನ ವಿಕೆಟ್ ಸಾಗಾಟವನ್ನ ಕಾಣ್ತಾ ಇದೆ. ವೇಣು ವಾಪಸ್ ಆತಿ. ಕೇವಲ 2 ಸಿಕ್ಸರ್ಗಳಲ್ಲಿ ಮಾತ್ರ ಅವಕಾಶ ಮಾಡಿಕೊಟ್ಟಿರುವಂತಹ ಒಂದು ತಂಡ ಜವಾಬ್ದಾರಿಯುತ ಆಗಿರುವಂತಹ ಬೌಲಿಂಗ್ ಅನ್ನ ಸಂಘಟಿಸ್ತಾ ಇದೆ. ಬಹಳಷ್ಟು ಒಂದು ದೊಡ್ಡ ಮಟ್ಟದ ಪಂದ್ಯಾಟದಲ್ಲಿ ಅತ್ಯುತ್ತಮ ರೀತಿಯಾಗಿರುವಂತಹ ಆಟವನ್ನು ತೋರ್ಪಡಿಸ್ತಾ ಇರುವಂತಹ ತಂಡ ನವಭಾರತ ಚಿಂತಾಮಣಿ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಹೊಸ ಆಟಗಾರ ತೌಸೀಫನ ಸೇರ್ಪಡ. 4ನೇ ಬಾರಿಯ ಚೆಂಡು ಔಟ್ ರೈಡ್ ಆಗಿತ್ತು. ಅಲ್ಲಿ ಪಾಂಡ್ ಮೇಲ್ ಮಾಡಿದರೆ ಒಂದು ಆಟಗಾರ ಸೇರ್ಪಡನ್ನ ಕಂಡುಕೊಳ್ತಾ ಇದೆ. ಒಂದು ಓಟ ಹೆಚ್ಚುವರಿಯನ್ನ ಕಂಡುಕೊಳ್ತಾ ಇದೆ. ಅಂತಿಮ 2 ಚೆಂಡಿನ ಆಟ ಬಾಕಿ ಹಿಡ್ಕೊಳ್ತಾ ಇದೆ ಓವರಲ್ಲಿ. ನೋಡ್ಬೇಕಾಗಿದೆ ರಹಮಾನ್ ಬಹುತೇಜವಾಗಿ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನ ಕಂಡುಕೊಳ್ತಾ ಇದ್ದಾನೆ. ಪ್ರಸ್ತುತ ಹೊಡೆತಗಳಿಗೆ ಲಾಭವನ್ನ ಕಾಣ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ ಆಡ್ತಾ ಇದೆ ಕೂಡ. ತಡ ಮೊತ್ತ 24. ಅಲ್ಲಿ ಮನೋಜ್ ಬೌಲರ್ ಅಂತಿಮ ಓವರ್ಗಾಗಿ ತಡ ಮೊತ್ತ 24 ಓಟವನ್ನು ದಾಟಳಿಸಿ ಅರ್ಧಾಂಶ ಹುದ್ದರಿಯನ್ನ ಕಳೆದುಕೊಂಡು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತ ಎಂಸಿಸಿ ತಂಡ ಅಂತಿಮ ಓವರ್ ಮಾತ್ರ ಬಾಕಿ ಉಳಿಕೊಳ್ತಾ ಇದೆ. ಈ ತಂಡದ ಮನೋಜ್ ಸೆಲಿಬಿಟ ಅಂತಿಮ ಓವರ್ ಮೊದಲ ಚೆಂಡು ಔಟ್ ರೈಡ್ ಆಡುವ ಮುಖಾಂತರವಾಗಿ ಅದೃಷ್ಟದ ಬೌಂಡ್ರಿಯನ್ನ ಪಡೆದುಕೊಳ್ತಾ ಇದ್ದಾರೆ ಥರ್ಡ್ ಮ್ಯಾನ್ ಮೇಲ್ಭಾಗದಲ್ಲಿ. ಮತ್ತೆ 2ನೇ ಚೆಂಡಿಗಾಗಿ ಮನೋಜ ಪೂರ್ಣಾಂತರವಾಗಿತ್ತು. ಜಾಣ್ಮಯ ಆಟವನ್ನು ಆಡಿದ್ರು. ಬೌಂಡ್ರಿಯ ಬಳಿಕ ಒಂದು ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹುತೇಕವಾಗಿ ಇತ್ತೀಚಿನ ವಿದ್ಯಮಾನದ ಪಂದ್ಯಾಟಗಳು ಬಹುತೇಕವಾಗಿ 1 ಲಕ್ಷಕ್ಕಿಂತ ಮಿಕ್ಕಿರ್ತಕ್ಕಂಥ ಮೊತ್ತವನ್ನಿಟ್ಟು ಪಂದ್ಯಾಟವನ್ನು ನಡೆಸುವಂತ ಚಿಂತನೆಯನ್ನು ಕಾಣ್ತಾ ಇದೆ. ಸುಂದರದ ಹೊಡೆತ ಹೈ ಲೆಫ್ಟ್ ಹ್ಯಾಂಡ್ ಶಾಟ್ ಮುಖಾಂತರವಾಗಿ ಸ್ಟ್ರಾಲೈನ್ ಮೇಲ್ಭಾಗದಲ್ಲಿ ಸಿಕ್ಸರ್. ಥ್ಯಾಂಕ್ ಯು ಡೀಜರ್. ಸುಂದರತೆ ಚೆಂಡು ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಒಂದು ಓಟ ಸೇರ್ಪಡ 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನ ಕಂಡಿತು. ಅಲ್ಲಿ ಚೇತ್ರ ಕ್ಷಣ ಎಡವಿಕೆಯ ಮುಖಾಂತರವಾಗಿ 2 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ ಓವರ್ ನಲ್ಲಿ ಓಟಿಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲದ ಪ್ರಯತ್ನ. ಡೀಪ್ ಟಾಪ್ ಪಾಯಿಂಟ್ ಮೇಲ್ಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಂತಿಮ ಹಂತದಲ್ಲಿ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ತೌಸೀಫ್ ವಿಕೆಟ್ ಪತನ.
ಅಲ್ಲಿ ಮುಂದಿನ ಪಂದ್ಯಾಟವನ್ನು ಆಡುವಂತ ಎರಡೂ ತಂಡದ ಕ್ಯಾಪ್ಟನ್ಸ್ ಟಾಸ್ ಸೀಟ್ ಬರಬೇಕು. ಅಲ್ಲಿ ಎಂಸಿಸಿ ಶಿಡ್ಲಘಟ್ಟ ತಂಡ ಕ್ಯಾಪ್ಟನ್ ಆರು ನೇತಾಜಿ ಎರಡೂ ತಂಡದ ಕ್ಯಾಪ್ಟನ್ಸ್ ಆದಷ್ಟು ಬೇಗ ಟಾಸ್ ಸೀಟ್ ಬಂದಿರೋದ ಕೇಳಿಕೊಳ್ತಾ ಇದ್ದಾವ. ಎರಡೂ ಮಂದಿಯ ಕ್ಯಾಪ್ಟನ್ಸ್ ಆದಷ್ಟು ಬೇಗ ಟಾಸ್ ಸೀಟ್ ಬಂದಿರೋದ ಕೇಳಿಕೊಳ್ತಾ ಇದ್ದಾವ. ತಳ ಮೊತ್ತ 37 ಓಟವನ್ನು ದಾಖಲಿಸಿದೆ. ಟಾರ್ಗೆಟ್ ಸಂಖ್ಯೆ 38. ನವಭಾರತ ಚಿಂತಾಮಣಿಯ ಕ್ಯಾಪ್ಟನ್ಸ್ ನೋಡಿ ಗಮನಿಸಿಕೊಳ್ಬೇಕು. ತಳ ಮೊತ್ತ 37 ಓಟವನ್ನು ದಾಖಲಿಸಿದೆ. 38ರ ಟಾರ್ಗೆಟ್. ಎಂಸಿಸಿ ಶಿಡ್ಲಘಟ್ಟ ಕ್ಯಾಪ್ಟನ್ ಟಾಸ್ ಸೀಟ್ ಬಂದಿರೋದ ಕೇಳ್ತಾ ಇದ್ದಾವೆ. ಈಗಾಗಲೇ ನೇತಾಜಿಯ ಕ್ಯಾಪ್ಟನ್ ಮಾಡ್ತಾ ಇದ್ದಾರೆ. ಹಲೋ ನೋಡಿ, ಮುಂದಿನ ಪಂದ್ಯ ಟಾಸಿನ ಎರಡು ತಂಡದ ಕ್ಯಾಪ್ಟನ್ಸ್ ಬನ್ನಿ ಅನ್ನೋದ ಕೇಳಿಕೊಳ್ತಾ ಇದ್ದಾವೆ. ಆ ಒಂದು ಪಂದ್ಯ ಟಾಸಿನ ಪ್ರಕ್ರಿಯೆಯನ್ನ ನಮ್ಮ ಈ ಬಾರಿದ ಜನಪ್ರಿಯ ಆಟಗಾರ ಮೈಟಿ ಕೃಷ್ಣ ಅವರು ಆ ಒಂದು ಟಾಸಿನ ಪ್ರಕ್ರಿಯೆಯನ್ನ ನೆರವೇರಿಸಿಕೊಡ್ಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದಾವೆ. ಮೈಟಿ ಕೃಷ್ಣ ಅವರು ಅಲ್ಲಿ ಮುಂದಿನ ಪಂದ್ಯ ಟಾಸಿನ ಕಾರ್ಯಕ್ರಮ ನೆರವೇರಿಕೆಯನ್ನು ಕಂಡುಕೊಳ್ತಾ ಇದೆ. ಗೋಲ್ಡ್ ಟ್ರಾಯ್ನಲ್ಲಿ ಬಳಕೆಯನ್ನು ಕಾಣ್ತಾ ಇದೆ. ಪಂದ್ಯ ಟಾಸ್ ಅನ್ನ ನಮ್ಮ ಮೈಟಿ ಕೃಷ್ಣ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಅವ್ರಿಗೆ ಕೂಡ ಟೂರ್ನಮೆಂಟಿನ ಪರ ಯಾತ್ರಿಯಾಗಿರ್ತಕ್ಕಂಥ ಅಭಿನಂದನೆಯನ್ನು ತಿಳಿಸ್ತಾ ಇದ್ದಾವೆ. ದಿನದ ಮುಂದಿನ ಪಂದ್ಯ ಟಾಸ್ ಅನ್ನು ಜಯಿಸ್ತಾ ಇರುವಂತಹ ಎಂಸಿಸಿ ಶಿಡ್ಲಘಟ್ಟ ತಂಡ ಆದಷ್ಟು ಬೇಗ ನಿರ್ಣಯವನ್ನು ತಿಳಿಸಬೇಕು ಅನ್ನೋದ ಕೇಳ್ತಾ ಇದ್ದಾವೆ. ಅಲ್ಲಿ ನವಭಾರತ ಚಿಂತಾಮಣಿಯ ತಂಡದ ಪರವಾಗಿ ಮೊದಲ ಹಂತದ ಆರಂಭಿಕ ಜೋಡಿ ಅಂಕಣವನ್ನು ಕಾಣ್ತಾ ಇದೆ. ಅಲ್ಲಿ 30 ಸೆಂಡಿನ ಮುಂದೆ 38 ಓಟವನ್ನು ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿ ಸುಜಿತ್ ಜೊತೆಯಾಗಿ ಮತ್ತೋರ್ವ ಜನಪ್ರಿಯ ಆಟಗಾರ ದೀಪು ಅಂಕಣವನ್ನು ಕೂಡ್ಕೊಳ್ತಾ ಇದ್ದಾನೆ. ತೌಸಿಫ್ ಬೌಲರ್ ಮೊದಲ ಊರಾಗಿ ಪಂದ್ಯ ಮುಂದುವರಿಸಬೇಕು.
ಬಹಳಷ್ಟೊಂದು ಸುಂದರದ ಹೊಡೆತ, ಚೆಂಡು ಸುರಕ್ಷಿತ ಜಾಬ್ ಶಾಟ್ ಮುಖಾಂತರವಾಗಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬೌಂಡ್ರಿ. ಎರಡನೇ ಚೆಂಡು ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನ. ಮೊದಲ ಚೆಂಡಲ್ಲಿ ಬಹಳಷ್ಟೊಂದು ಸುಂದರತೆ ಬೌಂಡ್ರಿಯನ್ನು ದಾಖಲಿಸಿದ್ರು. ಎರಡನೇ ಚೆಂಡಲ್ಲಿ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಡಾಟ್ ಬಾಲಿನ ಸೇರ್ಪಡೆಯನ್ನು ಕಾಣ್ತಾ ಇದೆ. ಊಟರಳಿ ಅವಕಾಶಗಳು ಹಂತದಲ್ಲಿ ಬರ್ತಾ ಇಲ್ಲ. ರಹಮಾನ್ ಚಂದ್ರಾಕ್ಷಣನ ಮಿಡಾಟಿನ ಮೇಲ್ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಪಂದ್ಯ ಆದಷ್ಟು ಬೇಗ ಮುಂದುವರಿಸಬೇಕು ಅನ್ನೋದ ಕೇಳ್ಕೊಳ್ತಾ ಇದ್ದಾವೆ. ಅಲ್ಲಿ ತಳಮೊತ್ತ 4 ಓಟವನ್ನು ದಾಖಲಿಸಿದೆ. ಮತ್ತೆ ಮೂರನೇ ಚೆಂಡಿಯಾಗಿ ಬಾರಿ ಪೂರ್ಣಾಂತರವಾಗಿ ಬಿತ್ತು. ತೌಸಿಫನ ಎಸೆದಿ ಬಾರಿಯ ಚೆಂಡು ಬಹಳಷ್ಟು ಒಂದು ಸುಂದರತೆ ಚೆಂಡನ್ನು ದಾಖಲಿಸ್ತಾ ಇದ್ದಾನ. ಆ ನಿಟ್ಟಿನಲ್ಲಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೊಟ್ಟಿನ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮತ್ತೆ ತೌಸಿಫ್ ಬಹಳಷ್ಟೊಂದು ಸುಂದರತೆ ಹೊಡೆತ, ಒಂದೋಟ ಸೇರ್ಪಡೆಯನ್ನು ಕಾಣ್ತಾ ಇದೆ. ದೀಪು ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ನೇತಾಜಿ ಟ್ರೇಡರ್ಸ್ ಅಭ್ಯೂಷಣ ಇವರ ಒಂದು ಆಶ್ರಯದಲ್ಲಿ ನಡೀತಾ ಇರುವ ಒಂದು ವ್ಯವಸ್ಥಿತವಾಗಿರುವಂತಹ ದಾಂಡು ಚೆಂಡುವಿನ ಪರಿಮಿತಿಯವರ ಪಂದ್ಯಾಕೂಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನಿನ್ನೆ ಆರಂಭವನ್ನು ಕಂಡಿರುವಂತಹ ಒಂದು ಪಂದ್ಯಾಕೂಟ ಪೂರ್ಣಾಂತರವಾಗಿತ್ತು. ಓಟ್ರಲ್ಲಿ ಅವಕಾಶಗಳು ಹಂತದಲ್ಲಿ ಬರ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ಅಲ್ಲಿ ಮೊದಲ ಓವರ್ಗಳ ಬೂಟವನ್ನು ಕಾಣ್ತಾ ಇದೆ. ಮತ್ತು 6 ಔಟ್ ಅವರ ನವ ಭಾರತ ಚಿಂತಾಮಣಿ ದಾಖಲಿಸ್ತಾ ಇದೆ. ಅಲ್ಲಿ ರವಿ ಬೌಲರ್ 2 ಓವರ್ ಆಗಿ ರವಿ ಅವರನ್ನ ಕಡೆ ತರುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದೆ. ಎಂಸಿಸಿ ಡೌರಿ ಬಿದಿರ ಪರವಾಗಿ ಪಂದ್ಯ ಮುಂದುವರಿಸಬೇಕು. ಪಂದ್ಯ ಮುಂದುವರಿಸೋದ ಕೇಳ್ತಾ ಇದ್ದಾವ. ಬಹಳಷ್ಟೊಂದು ಸುಂದರತೆ ಹೊಡೆತ, ಲಾಂಗ್ ಆಫ್ ನಡುವಣವಾಗಿ ಒಂದೊಂದುಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ದೀಪು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸಿದ್ರು. ಬಹಳಷ್ಟು ಒಂದು ಜವಾಬ್ದಾರಿಯುತ ಆಗಿರುವಂತಹ ಇನ್ನಿಂಗ್ಸ್ ಆಟವಾದ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಪೂರ್ಣಾಂತರವಾಗಿತ್ತು. ಬಹಳಷ್ಟು ಒಂದು ಸುಂದರದ ಹೊಡೆತವನ್ನ ಮಿಡಿಗಳ ಮೇಲ್ಭಾಗದಲ್ಲಿ ದಾಖಲಿಸ್ತಾ ಇದ್ದಾನೆ. ಸುಜಿತನ ಮೊದಲ ಸಿಕ್ಸರ್ ಬಾರಿ ತೀರಾ ಮುಂದಾಟ ಆಟವಾದ ಪ್ರಯತ್ನವನ್ನ ಕಂಡಿರುವಂತಹ ಬೌಲರ್ ಅದಕ್ಕೆ ಪ್ರತಿಯುತ್ತರವಾಗಿ ಬಹಳಷ್ಟು ಒಂದು ಸುಂದರತೆ ಹೊಡೆತವನ್ನ ಸಿಕ್ಸರ್ ಮುಖಾಂತರವಾಗಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 6 ಓಟಗಳ ಸೇರ್ಪಡೆಯೂ ಕೂಡ ಮತ್ತೆ ಮೂರನೇ ಚೆಂಡಿಗಾಗಿ
ಪಂದ್ಯಾಟ ಮುಂದುವರಿಸಬೇಕು. ಲೋವರ್ ಫುಲ್ ಟಾಸ್ ಆಗಿತ್ತು. ರನ್ನರ್ ಸ್ಪಾಟ್ ಔಟ್ ಎಳೀತಲ್ಲಿ ಚಂದ್ರಕ್ಷಣ ಫಲವನ್ನು ಕಾಣ್ತಾ ಇದೆ. ಒಂದೋಟಿನ ಮಾತ್ರ ಸೇರ್ಪಡೆಯು ಕೂಡ ಸೂರ್ಯನ ಅಡಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಸಮಯ ಸರಿತಾ ಇದ್ದಾಗ ಬೆಳಕಿನ ಅಡಿಯ ಪಂದ್ಯಾಟೂಟ ಕೂಡ ಆರಂಭವನ್ನ ಕಾಣುತ್ತೆ. ಸುಂದರದ ಹೊಡೆತ, ನೋ ಬಾಲ್ ಸೂಚನೆ ಮುಖಾಂತರ ಡೀಪ್ ಮಿಡಿಟೆಡ್ ಮೇಲ್ಭಾಗದಲ್ಲಿ 1 ಬಾಲ್ಸ್ ಬೌಂಡ್ರಿ. ಹಲೋ, ಅಲ್ಲಿ ಮುಂದಿನ ಪಂದ್ಯ ಟಾಸ್ ಅನ್ನ ಜಯಿಸಿರುವಂತಹ ಎಂಸಿಸಿ ಶಿಡ್ಲಘಟ್ಟ ತಂಡ ಎಲೆಕ್ಟೆಡ್ ಟು ಬೌಲ್ ಫಸ್ಟ್ ಎನ್ನೋದ ತಿಳಿಸ್ತಾ ಇದ್ದಾವೆ. ನೋಡಿ, ರೆಡಿ ಇರಬೇಕು ಅನ್ನೋದ ತಿಳಿಸ್ತಾ ಇದ್ದಾವ. ಅಲ್ಲಿ ದೀಪ ಒಂದು ಸುಂದರತೆ ಹೊಡೆತವನ್ನ ದಾಟಲಿಸ್ತಾ ಇದ್ದಾನೆ. ನೋಬಾಲ್ ನಲ್ಲಿ ಬೌಂಡ್ರಿಯನ್ನು ದಾಟಲಿಸಿದ್ರು. ಆ ನಿಟ್ಟಿನಲ್ಲಿ ಫ್ರೀ ಅವಕಾಶ ಪಡ್ಕೊಳ್ತಾ ಇದ್ದಾರೆ. ಫ್ರೀಡ್ ಚೆಂಡು ಲೋ ಫುಲ್ ಟಾಸ್ ಆಗಿತ್ತು. ಮತ್ತೆ ಅಂತ ಸುಂದರತೆ ಚೆಂಡು ಜಾಣ್ಮೆಯ ಹೊಡೆತವನ್ನ ದಾಟಲಿಸ್ತಾ ಇದ್ದಾರೆ. ಕ್ಷೇತ್ರ ಮುಂದುವರಿಕೆಯನ್ನ ಕಂಡ್ರು ಕೂಡ ಅಂತಿಮ ಹಂತದಲ್ಲಿ ಚೆಂಡು ಸೀಮರೇಜ್ ಕಂಡುಕೊಳ್ತಾ ಇದೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬೌಂಡ್ರಿ. ಸುಂದರತೆ ಹೊಡೆತವನ್ನ ದಾಟಲಿಸ್ತಾ ಇದ್ದಾನೆ. ಸುಜೀತನ ದಾಂಡಿನ ಮುಖಾಂತರವಾಗಿ 2ನೇ ಬೌಂಡ್ರಿಯ ಸೇರ್ಪಡ. ತಳಮತ 24 ಓಟವನ್ನು ದಾಟಲಿಸ್ತಾ ಇದೆ. ಅಂತಿಮ ಹಂತದ 19 ಚೆಂಡುಗಳ ಮುಂದೆ 14 ಓಟವನ್ನು ದಾಟಲಿಸಬೇಕಾಗಿದೆ ನವ ಭಾರತ ಚಿಂತಾಮಣಿಯ ಜಾಯಕಾಗಿ. ಪೂರ್ಣಾಂತರವಾಗಿತ್ತು. ಓಟ್ಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಪಂದ್ಯದ ನೇರ ಪ್ರಸಾರ ಚಿತ್ರೀಕರಣವನ್ನು ಸೆರೆ ಹಿಡಿತಾ ಇದೆ ಈ ಬಾರಿದ ಒಂದು ಜನಪ್ರಿಯತೆಯ ತಂಡವಾಗಿ ಹೊರಹೊಮ್ತಾ ಇರುವಂತಹ ಎಸ್7 ಸಂಸ್ಥೆ ಇತ್ತೀಚಿನ ವಿದ್ಯಮಾನದಲ್ಲಿ ಬಹಳಷ್ಟು ಒಂದು ಜನಪ್ರಿಯತೆಯನ್ನು ಪಡ್ಕೊಂಡು ಪ್ರತಿಯೊಂದು ಪಂದ್ಯಾಟದಲ್ಲೂ ಎಸ್7 ಕಾರ್ಯ ಬಹುತೇಕವಾಗಿ ಬಹಳಷ್ಟು ಒಂದು ಅಚ್ಚುಕಟ್ಟಿನ ಒಂದು ಪಂದ್ಯಾಟವನ್ನ ಸೆರೆ ಹಿಡಿಯುವಂತ ಪ್ರಯತ್ನವನ್ನ ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ತಳಮತ 24. ನೋಡಿ, ಪಂದ್ಯ ಮುಂದುವರಿಸಿ ಅನ್ನೋದ ಕೇಳ್ತಾ ಇದ್ದಾವೆ. ಅಲ್ಲಿ ಗಿಲ್ಲಿ ಬೌಲರ್ 3ನೇ ಓವರ್ ಆಗಿ ಗಿಲ್ಲಿ ಎಸೆದ ಮೊದಲ ಚೆಂಡು ದೊಡ್ಡಗಳ ಮಾರ್ಗದಲ್ಲಿ ಕ್ಷೇತ್ರ ವೈಫಲ್ಯ. ಬಾಯಿ ಮುಖಾಂತರವಾಗಿ ದೊಡ್ಡಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಜಯದ ಸನಿಹ ಬಹಳಷ್ಟು ಒಂದು ಹತ್ತಿರವಾಗ್ತಾ ಇದೆ. ಎಂಸಿಸಿ ಡೌನ್ ಬಿದ್ದಿನ ತಂಡ ಇಲ್ಲಿ ದಾಂಡಿನ ಮೇಲೆ ಒತ್ತಡವನ್ನು ಇರಬೇಕಾಗಿದೆ. ಮಾತಾಡೋಣ ಚಂಡಿಯಾಜಿ. ಲೋವರ್ ಫುಲ್ ಟಾಸ್ ಆಗಿತ್ತು. ರಿವರ್ಸ್ ಶಾಟ್ ಅನ್ನು ದಾಟಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಡೀಪ್ ಟವರ್ ಪಾಯಿಂಟ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಓಟಗಳ ಸೇರ್ಪಾಡ. ಈ ರೀತಿಯಾಗಿರುವಂತಹ ಆಟವನ್ನು ತೋರ್ಪಡಿಸಿದ್ರು ಕೂಡ ಪಂದ್ಯಾಟ ನಿಸ್ಸಂಶಯವಾಗಿ ಜಾವನ್ನ ಕಾಣ್ತಾ ಇರುವಂತಹ ನವ ಭಾರತ ತಂಡ.
ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡ. ಮೊದಲ 2 ಚೆಂಡಿನಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಆ ಬಳಿಕ 3ನೇ ಚೆಂಡಿನಲ್ಲಿ ಮಹತ್ವದ ಚೆಂಡನ್ನು ದಾಖಲಿಸ್ತಾ ಇದ್ದಾನೆ ಕೂಡ ಗಿಲ್ಲಿ. ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆಯುವಂತ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ಒಂದು ಓಟಿಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. 27 ತಂಡದ ಒಟ್ಟಾರೆಗಳಿಗೆ ಯಾವುದೇ ರೀತಿ ಆಗಿರುವಂತಹ ಆಘಾತವನ್ನ ಕಾಣ್ತಾ ಇಲ್ಲ. ಜವಾಬ್ದಾರಿಯುತ ಆಗಿರುವಂತಹ ಆಟವನ್ನ ಮುಂದುವರಿಸ್ತಾ ಇದೆ. ರಿವರ್ಸ್ ಶಾಟ್ ಮುಖಾಂತರವಾಗಿ ಪರ್ಫೆಕ್ಟ್ ಆಗಿರುವಂತಹ ಟೈಮಿಂಗ್ ಶಾಟ್ ಅನ್ನ ಸುಜಿತ್ ಇಲ್ಲಿ ದಾಖಲಿಸ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಸಿಕ್ಸರ್. ಹಲೋ, अरे डीजे ಅಲ್ಲಿ ತಲವತ್ತ 33 ಓಟಗಳು, 5 ಓಟಗಳಷ್ಟೇ ಬರಬೇಕಾಗಿದೆ. ಬಹಳಷ್ಟೊಂದು ಜವಾಬ್ದಾರಿಯುತ ಆಗಿರುವಂತಹ ಆಟವನ್ನ ತೋರ್ಪಡಿಸ್ತಾ ಇದ್ದಾರೆ ಸುಜಿತ್. ಇಲ್ಲಿ 23 ಓಟವನ್ನ 13 ಚೆಂಡಲ್ಲಿ ದಾಖಲಿಸಿದ್ರು. ರಿವರ್ ಶಾಟ್ ಅನ್ನು ಆಡುವಂತ ಪ್ರಯತ್ನವನ್ನ ಮಾಡಿದ್ರು. ಸ್ಲೋವರ್ ಚೆಂಡಿನ ಅವಕಾಶಗಳು ಬರ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಮುಖಾಂತರವಾಗಿ ಓವರ್ ಮುಕ್ತಾಯ. 3 ಓವರ್ಗಳ ಮುಕ್ತಾಯಕ್ಕೆ ತಮ್ಮ 33 ಓಟವನ್ನು ದಾಖಲಿಸಿದ ಜಯರಾಜ್. ಇನ್ನೂ ಕೂಡ 5 ಓಟವನ್ನು ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆಯನ್ನು ಕಂಡುಕೊಳ್ತಾ ಇದೆ. 12 ಚೆಂಡಿನ ಮುಂದೆ ನವಭಾರತ ಚಿಂತಾಮಣಿಯ ತಂಡ ಇಲ್ಲಿ ಜಾಣ್ಮೆಯ ಆಟವನ್ನು ತೋರ್ಪಡಿಸ್ತಾ ಇದೆ ಕೂಡ. ಆ ನಿಟ್ಟಿನಲ್ಲಿ ಮತ್ತೊಂದು ಹೊಸ ಬೌಲರ್ ಅನ್ನು ಕರೆ ತರ್ತಾ ಇದೆ. ತೀರಾ ಶಾರ್ಟ್ ಆಗಿ ಬಿದ್ದಿರುವಂತಹ ಚೆಂಡು ಫಾರ್ಲರ್ ಸೀಮೆಗೆ ಅಂಚಲ್ಲಿ ಷಡಜಾಲ ಗಾಳಿಯಲ್ಲಿತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ ಕೂಡ. ರಿಹಾನ್ ಬೌಲರ್ ಮೊದಲ ಚೆಂಡಿನಲ್ಲಿ ಒಂದು ಓಟಿನಲ್ಲಿ ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದಾರೆ. ಎರಡನೇ ಚೆಂಡಿಯಾಗಿ ಬೇರೋಸಿನ ಹೊಡೆತ. ಬುಲೆಟ್ ಶಾಟ್ ಮುಖಾಂತರವಾಗಿ ಚೆಂಡು ಸೀಮಾರೆಗೆ ಹೊರಮಾಡುವನ್ನ ಕಾಣ್ತಾ ಇದೆ. ಸಿಕ್ಸರ್. ಆ ಓಟಗಳ ಸೇರ್ಪಡೆ ಮುಖಾಂತರವಾಗಿ ಪಂದ್ಯದ ಮುಟ್ಟವನ್ನ ಕಾಣ್ತಾ ಇದೆ. ಸುಜಿತ್ ಅಂತಿಮ ಹಂತದಲ್ಲಿ ಸಿಕ್ಸರ್ ಅನ್ನ ದಾಖಲಿಸಿದ್ರು. ಆ ಮುಖಾಂತರವಾಗಿ ನವಭಾರತ ಚಿಂತಾಮಣಿಯ ತಂಡ ಪಂದ್ಯವನ್ನ ಜಯಿಸ್ತಾ ಇದೆ. ಹಲೋ ಡಿಜೆ, ಎಸ್ಸಲ್ಲಿ ಮುಟ್ಟಾಕೊಂಡಿರುವಂತಹ ಪಂದ್ಯ ಕೂಡದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿನ ಪಡೆದುಕೊಳ್ತಾ ಇರುವಂತಹ ಆಟಗಾರ. ಅತ್ಯುತ್ತಮ ರೀತಿ ಆಡಿರುವಂತಹ ಆಟವನ್ನು ತೋರ್ಪಡಿಸಿ 3 ಸಿಕ್ಸರ್ ಜೊತೆಯಾಗಿ 2 ಬೌಂಡ್ರಿಯನ್ನ ದಾಖಲಿಸಿರುವಂತಹ ಆಟಗಾರರು ಸುಜಿತ್ ಅವರು ದಯಮಾಡಿ ಆಗಮಿಸಿ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಳ್ಳಿ ಅನ್ನೋದ ಕೇಳಿಕೊಳ್ತಾ ಇದ್ದೇವೆ. ಆ ಒಂದು ಪ್ರಶಸ್ತಿಯನ್ನು ಕೊಡ ಮಾಡ್ತಾ ಇರುವಂತಹ ನಮ್ಮ ಈ ಬಾರಿದ ಸುರೇಶ್ ಅಣ್ಣರವರು ಪಂದ್ಯಾಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಕೊಡ ಮಾಡ್ತಾ ಇದ್ದಾರೆ. ಅದನ್ನು ಆದಷ್ಟು ಬೇಗ ಆಗಮಿಸಿ ಸುಜಿತ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದಾವೆ.